ಮೊನ್ನೆ ದೆಹಲಿಯಲ್ಲಿ ನಡೆದಂತಹ CWRC ಸಭೆಯಲ್ಲಿ ಈಗಾಗಲೇ ಕೂಡ ಕರ್ನಾಟಕದಿಂದ ಪ್ರತಿದಿನವೂ ಕೂಡ 15 ದಿನಗಳವರೆಗೆ 3500 ಕ್ಯೂಸೆಕ್ ನೀರನ್ನು ಬಿಡಬೇಕು ಅಂತೇಳಿ ಈಗಾಗಲೇ ಆದೇಶವನ್ನು ಮಾಡಿರುವಂಥದ್ದು. ಈ ಹಿನ್ನೆಲೆ ಈಗಾಗಲೇ ಕೂಡ ಕಾವೇರಿ ಕೊಳ್ಳದ ರೈತರು ತುಂಬ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಇದು ಒಂದು ಕಡೆ ಆದರೆ, ಎರಡನೇದು ಕನ್ನಡ ಪರ ಹೋರಾಟಗಾರರು ಕೂಡ ಈ ಆದೇಶವನ್ನು ಯಾವುದೇ ಕಾರಣಕ್ಕೂ ಕೂಡ ರಾಜ್ಯ ಸರ್ಕಾರ ಪಾಲನೆ ಮಾಡಬಾರದು ಅನ್ನುವಂಥ ಒಂದು ಆಕ್ರೋಶ, ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಕನ್ನಡ ಪರ ಹೋರಾಟಗಾರರಾಗಿರುವಂತಹ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ನಾಳೆ ಬೆಳಗ್ಗೆ 11 ಗಂಟೆಗೆ ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ಮಹತ್ವದ ಸಭೆಯನ್ನು ಕೂಡ ಕರೆಯಲಾಗಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ವಾಟಾಳ್ ನಾಗರಾಜ್ ಅವರು ನಮ್ಮ ಜೊತೆಲಿದ್ದಾರೆ. ಸರ್ ನಮಸ್ಕಾರ. ನಾಳೆ ಬೆಳಗ್ಗೆ ಸಭೆಯನ್ನು ಕರೆದಿದ್ರ, ಈ ಒಂದು ಸಭೆಯ ಉದ್ದೇಶ ಏನು ಸರ್? ನಾವು ಕನ್ನಡ ಒಕ್ಕೂಟ ಇಡೀ ನಾಡಿಗಾಗಿ, ರಾಜ್ಯಕ್ಕಾಗಿ ಹೋರಾಟ ನಿರಂತರವಾಗಿ ಮಾಡ್ತಾಯಿದ್ದೀವಿ. ರಾಜ್ಯಕ್ಕೆ ಅನ್ಯಾಯ ಆದಾಗಲೆಲ್ಲ ಬೀದಿಗೆ ಬಂದು ಹೋರಾಟ ಮಾಡಿದ್ದೀವಿ. ಅನೇಕ ಬಂದ್ಗಳು ಮಾಡಿದ್ದೀವಿ. ಒಕ್ಕೂಟದಲ್ಲಿ ಸಾರಾ ಗೋವಿಂದ್ ಇದ್ದಾರೆ, ಶಿವರಾಮೇಗೌಡ ಇದ್ದಾರೆ, ಪ್ರವೀಣ್ ಕುಮಾರ್ ಶೆಟ್ಟಿ ಇದ್ದಾರೆ, ಮಂಜುನಾಥ್ ದೇವ್ ಇದ್ದಾರೆ, KR ಕುಮಾರ್ ಇದ್ದಾರೆ, ಮತ್ತು ನಮ್ಮ ಗಿರೀಶ್ ಗೌಡ ಇದ್ದಾರೆ, ಇನ್ನು ಅನೇಕ ಮುಖಂಡರುಗಳು ಇದ್ದಾರೆ. ಇಲ್ಲಿ ನಾವೆಲ್ಲ ಭಾಳ ಭದ್ರವಾಗಿ, ನನಗನ್ನಿಸ್ತದೆ ಕನ್ನಡ ಒಕ್ಕೂಟದ ಎಲ್ಲ ಮುಖಂಡರುಗಳು ಒಂದಲ್ಲ ಒಂದು ರೀತಿಯಲ್ಲಿ ರಾಜ್ಯದಲ್ಲಿ ಕಾವೇರಿ ಪ್ರಶ್ನೆ ಇರ್ಬೋದು, ಗಡಿನಾಡು ಪ್ರಶ್ನೆ ಇರ್ಬೋದು, ಯಾವುದೇ ಪ್ರಶ್ನೆ ಇದ್ದರೂ ಭದ್ರವಾಗಿ ಹೋರಾಟವನ್ನು ಮಾಡಿದ್ದೇವೆ. ನಾವು ಇವತ್ತಂಥ ಪರಿಸ್ಥಿತಿ ಉದ್ಭವ ಆಗಿದೆ. ಕೃಷ್ಣಾ ಸಾಗರದಲ್ಲಿ ನೀರಿಲ್ಲ. ಅವರು ವಿತರಣಾ ಸಮಿತಿಯವರು ದೆಹಲಿಯಲ್ಲಿ ಕೂತು ನೀರು ಬಿಡಿ ಅಂದರು. ಈಗ ಒಂದು 15 ದಿವಸದ ಹಿಂದೆ ಅವರೇ ನೀರು ಬಿಡೋಕ್ಕಾಗೋದಿಲ್ಲ ಅಂದರು. ಇವತ್ತು ಅದೇ ಪರಿಸ್ಥಿತಿ ಇರೋದು. ಯಾವ ಒತ್ತಡಕ್ಕೆ ನೀವು ನೀರು ಬಿಡಿ ಅಂತ ಹೇಳಿದ್ರು ಗೊತ್ತಿಲ್ಲ. ಕೃಷ್ಣಾ ಸಾಗರದಲ್ಲಿ KRSನಲ್ಲಿ ಮೈದಾನ ಆಗಿದೆ, ಹಳೆ ದೇವಸ್ಥಾನಗಳು ಕಾಣ್ತಾ ಇದೆ, ಕುಡಿಯೋಕ್ಕೆ ನೀರಿಲ್ಲ, ಕುಡಿಯುವ ಕೊಳವೆ ಬಾವಿಗೆ ನೀರು ನುಗ್ಗಕ್ಕಾಗ್ತಾ ಇಲ್ಲ. ಈ ಪರಿಸ್ಥಿತಿ ಇರುವಾಗ ತಮಿಳುನಾಡು ನೀರು ಬಿಡಿ ಅಂತ ಎಲ್ಲಿ ಬಿಡೋಕ್ಕಾಗತ್ತೆ? ಆದ್ದರಿಂದ ಬಿಡೋಕ್ಕಾಗೋದಿಲ್ಲ. ಆ ಒಂದು ಆದೇಶವನ್ನು ವಿರೋಧಿಸಿ, ತಮಿಳುನಾಡಿನ ಗುಂಡಾಗಿರಿಯನ್ನು ವಿರೋಧಿಸಿ, ನಾವು ಮುಂದಿನ ಹೋರಾಟಗಳ ಬಗ್ಗೆ ನಾವೆಲ್ಲರೂ ಸೇರಿ ಒಂದು ತೀರ್ಮಾನಕ್ಕೆ ಬರೋಣ ಅಂಥೇಳಿ ನಾಳೆ 11 ಗಂಟೆಗೆ ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳನ್ನ ಕರೆದಿದ್ದೇವೆ. ದಯಮಾಡಿ ನೀವೆಲ್ಲ ಬರಬೇಕು. ಬಂದು ಮುಂದಿನ ಹೋರಾಟದ ಬಗ್ಗೆ ನಾವೆಲ್ಲ ಬೀದಿಲಿ ನಿಲ್ಲಬೇಕಾಗತ್ತೆ. ಸರ್, ಈಗ ಆ ನಾಳೆಯ ಸಭೆಯಲ್ಲಿ ಪ್ರಮುಖವಾಗಿ ಏನೇನೆಲ್ಲ ತೀರ್ಮಾನಗಳಾಗತ್ತೆ ಸರ್? ನಾಳೆ ಸಭೆಯಲ್ಲಿ ಮುಂದಿನ ಹೋರಾಟಗಳು ಯಾವ ರೀತಿ ಮಾಡಬೇಕು, ಎಷ್ಟು ಜೋರ ಮಾಡಬೇಕು, ಈ ಬಗ್ಗೆ ನಾವು ಕೆಲವು ವಿಚಾರಗಳನ್ನ ತೀರ್ಮಾನ ಮಾಡ್ತೀವಿ. ಸರ್, ಈಗಾಗಲೇ ನಿನ್ನೆ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ನಡೆದಂತಹ ಪ್ರತಿಭಟನೆಯಲ್ಲಿ ತಾವು ಕೂಡ ಮಾಧ್ಯಮಗಳ ಜೊತೆಯಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಬಂದ್ ಮಾಡಬೇಕಾಗತ್ತೆ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಈಗಾಗಲೇ ಹೇಳಿರುವಂಥದ್ದು ಒಂದು. ಎರಡನೇದೀಗಾಗಲೇ ಕರವೇ ರಾಜ್ಯಾಧ್ಯಕ್ಷರಾಗಿರುವಂಥ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ಕೂಡ ನಾಳೆ ವಾಟಾಳ್ ನಾಗರಾಜ್ ಅವರು ಕರ್ನಾಟಕ ಬಂದ್ ದಿನಾಂಕವನ್ನು ಘೋಷಣೆ ಮಾಡ್ತಾರೆ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಪ್ರವೀಣ್ ಕುಮಾರ್ ಶೆಟ್ಟಿ ಅವರ ಮಾತನ್ನು ನಾನು ಸ್ವಾಗತ ಮಾಡ್ತೀನಿ. ಮತ್ತು ನಾನು ಮಾತಾಡಿದ್ದೀನಿ. ಆದರೆ ಆ ಬಂದಂಥ ಶಕ್ತಿಯುತವಾದಂಥ ಚಳುವಳಿ ನಡೆದಾಗ ಇಡೀ ದೇಶಕ್ಕೆ ಗೊತ್ತಾಗುತ್ತೆ, ಕೇಂದ್ರಕ್ಕೆ ಗೊತ್ತಾಗುತ್ತೆ, ಪಾರ್ಲಿಮೆಂಟ್ಗೆ ಗೊತ್ತಾಗುತ್ತೆ, ಎಲ್ಲ ರಾಜ್ಯಕ್ಕೆ ಗೊತ್ತಾಗುತ್ತೆ, ತಮಿಳುನಾಡು ಗೊತ್ತಾಗುತ್ತೆ. ಆ ದೃಷ್ಟಿಯಿಂದ ಬಂದ್ ಮಾಡಬೇಕಾಗುತ್ತೆ. ನಾಳೆ ನಮ್ಮ ಕನ್ನಡ ಪರ ಸಂಘಟನೆಗಳ ಮನೋಧರ್ಮ, ಮನೋನೀತಿ ಎಲ್ಲವನ್ನು ನಾಳೆ ಚಿಂತನೆ ಮಾಡಿ ಮುಂದಿನ ಹೋರಾಟಕ್ಕೆ